टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸುಳ್ಳು ಹೇಳಿದ್ರು. ಮೆಟ್ರೋದ ರೇಟ್ ಅನ್ನು ಏರಿಸಿರೋದು ಕೇಂದ್ರ ಸರ್ಕಾರ ಅಂತ ಹೇಳಿ. ಬೆಂಗಳೂರಿನ ಮೆಟ್ರೋದ ಜೊತೆಗೆ ಒಪ್ಪಂದ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊರಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಮಿಟಿಯನ್ನು ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರದ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರ ಇದನ್ನು ಯೋಚನೆ ಮಾಡಬಹುದು. ಮೆಟ್ರೋದ ರೂಲ್ಸನ್ನು ಮತ್ತೊಂದು ಸಾರಿ ಯಾವ ಒಪ್ಪಂದ ಆಗಿತ್ತು, ಒಪ್ಪಂದ ಕೇವಲ ಒಂದೇ ಸರ್ಕಾರದಲ್ಲಾಗಲ್ಲ, ಕಾಲ ಹಂತದಲ್ಲಿ ಬೇರೆ ಬೇರೆ ಸರ್ಕಾರಗಳು ಬರ್ತವೆ. ಈ ಮೆಟ್ರೋದ ಒಪ್ಪಂದವನ್ನು, ಪರಸ್ಪರ ಒಪ್ಪಂದವನ್ನು ನೀವು ಓದಬೇಕು ಮುಖ್ಯಮಂತ್ರಿಗಳೇ. ಬಹಳ ಸ್ಪಷ್ಟ ಇದೆ ಇದರಲ್ಲಿ. ನೀವು ಡೆಲ್ಲಿಗೆ ಶಿಫಾರಸು ಮಾಡಿದ್ರಿ, ನಿಮ್ಮ ಅಧಿಕಾರಿ ಯಾರು ಮೆಟ್ರೋದಲ್ಲಿದ್ದರು ಅವರು, ಪರ್ವೇಜ್ ಅವರು ಕೇಂದ್ರಕ್ಕೆ ಬರೀತಾರೆ, ಮೆಟ್ರೋದ ರೇಟನ್ನು ಜಾಸ್ತಿ ಮಾಡಿ, ಇದನ್ನು ಅರ್ಬನ್ ಡೆವಲಪ್ಮೆಂಟ್ಗೆ ಬರೀತಾರೆ. ಪದೇ ಪದೇ ನೀವು ರಿಮೈಂಡರ್ ಕಳಿಸ್ತೀರಿ, ಪದೇ ಪದೇ ನೀವು ನಿಮ್ಮ ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಮಾತಾಡ್ತಾರೆ, ಅರ್ಬನ್ ಡೆವಲಪ್ಮೆಂಟ್ಗೆ ಮಾತಾಡ್ತಾರೆ. ನಿಮ್ಮ ಒತ್ತಡ, ನಿಮ್ಮ ಫೋನ್ಗಳು, ನಿಮ್ಮ ಪತ್ರಗಳು ಈ ಕಾರಣಕ್ಕಾಗಿ ಕೇಂದ್ರ ಅನುಮತಿ ಕೊಡ್ತು. ಆದರೆ ಎಷ್ಟು ಏರಿಸಬೇಕು ಇದನ್ನು ನೀವೇ ಮಾಡಿದ್ರಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಕೇಂದ್ರ ಸರ್ಕಾರದ್ದು, ದುಡ್ಡು ಬಂದಿಲ್ಲ ಕೇಂದ್ರ ಸರ್ಕಾರ, ಅಕ್ಕಿ ಬಂದಿಲ್ಲ ಕೇಂದ್ರ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಕ್ಕಿ ಕೊಡೋಕ್ಕೆ ರೆಡಿ ಇದ್ರೂ ಕೂಡ ನೀವು ತಗೊಳ್ತಾ ಇಲ್ಲ. ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, 28 ರೂಪಾಯಿಗೆ ಕೇಂದ್ರ ಸರ್ಕಾರ ಅಕ್ಕಿ ಖರೀದಿ ಮಾಡುತ್ತೆ, ನಿಮಗೆ 22 ರೂಪಾಯಿಗೆ ಕೊಡ್ತೀವಿ, 22.5 ರೂಪಾಯಿಗೆ. ಎಷ್ಟು ಬೇಕು ಅಕ್ಕಿ ತಗೊಳ್ಳಿ ಅಂಥೇಳಿ. ಮುನಿಯಪ್ಪನವರು ಇಲ್ಲಿ ಬರ್ತಾರೆ, ನಾವು ಲೆಟರ್ ಕಳಿಸ್ತೀವಿ, ನಿಮಗೆ ಡಿಮಾಂಡ್ ಎಷ್ಟು ಬೇಕು ಅಂತ ಇಡ್ತೀವಿ ಅಂತ ಹೇಳ್ತಾರೆ, ವಾಪಸ್ ಹೋಗ್ತಾರೆ, ಅಲ್ಲಿಂದ ಸುದ್ದಿ ಇಲ್ಲ. ಅಕ್ಕಿ ಬಗ್ಗೆ 10 kg ಅಕ್ಕಿ ಕೊಡ್ತೀವಿ ಪ್ರತಿಯೊಬ್ಬರಿಗೂ, ಸಿದ್ದರಾಮಯ್ಯನವರ ಭಾಷಣ. ಇವತ್ತು ಅಕ್ಕಿ ಇಲ್ಲ. ಯೂನಿವರ್ಸಿಟಿ ಅವರು ಮೊನ್ನೆ ನನ್ನ ಹತ್ರ ಮಾತಾಡ್ತಿದ್ರು, 9 ಯೂನಿವರ್ಸಿಟಿ ಬಂದಾಯಿತು, ಹೊಸ ಯೂನಿವರ್ಸಿಟಿ ನೀವು ಬಂದ್ ಮಾಡಿದ್ರಿ. ಡಿಲಿಮಿಟೇಷನ್ ಮಾಡಬೇಕು, ಯೂನಿವರ್ಸಿಟಿಗಳನ್ನು ಚಿಕ್ಕದು ಮಾಡಬೇಕು, ಅಡ್ಮಿನಿಸ್ಟ್ರೇಷನನ್ನು ಚೆನ್ನಾಗಿ ಮಾಡಬೇಕು, ಈ ಉದ್ದೇಶದಿಂದ ಹಿಂದಿನವರು ಯೋಚನೆ ಮಾಡಿರ್ಬೋದು. ಇವತ್ತು ಆ 9 ಯೂನಿವರ್ಸಿಟಿ ಬಂದ್ ಮಾಡಿದ್ರಿ. ಹೋಗಲಿ, ಹಳೆ ಯೂನಿವರ್ಸಿಟಿ ಕತೆ ಏನು? ಯಾವುದೇ ಹಳೆ ಯೂನಿವರ್ಸಿಟಿಗಳಿಗೆ, ಅದು ಮಂಗಳೂರು ವಿಶ್ವವಿದ್ಯಾನಿಲಯ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಅಥವಾ ಗುಲ್ಬರ್ಗ ಇರ್ಬೋದು, ಯಾವ್ಯಾವ ವಿಶ್ವವಿದ್ಯಾನಿಲಯ ಇದೆ, 1 ಪೈಸೆ ನೀವು ಕೊಡ್ತಾ ಇಲ್ಲ. ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ಗೆ ಅವ್ರ ಹತ್ರ ದುಡ್ಡಿಲ್ಲ. ಇದು ಹಳೆ ಯೂನಿವರ್ಸಿಟಿಗಳ ಕತೆ. ಹೊಸ ಯೂನಿವರ್ಸಿಟಿಗಳು ಮಕ್ಕಳು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ, ಅವರೇನು ಮಾಡಬೇಕು? ಇವತ್ತು ನೀವು ಯೂನಿವರ್ಸಿಟಿ ಬಂದ್ ಮಾಡಿದ್ರಿ, ಆನ್ಲೈನಲ್ಲಿ ಬರುತ್ತೆ. ಯಾವುದಾದ್ರೂ ಒಬ್ಬ ಜಾಬಿಗೆ ಹೋದರೆ, ಅಪ್ಲೈ ಮಾಡಿದರೆ ಹುಡುಗ, ಆನ್ಲೈನ್ ಬರುತ್ತೆ ಅವ್ರದ್ದು, ಈ ಯೂನಿವರ್ಸಿಟಿಯಲ್ಲಿ ಅವನು ಓದಿದ್ದಾನೆ. ಆ ಕಂಪನಿಯವರು ಅಥವಾ ಸರ್ಕಾರ ಇದನ್ನು ಚೆಕ್ ಮಾಡಿದರೆ ಆ ಯೂನಿವರ್ಸಿಟಿ ಇರಲ್ಲ. ಯೂನಿವರ್ಸಿಟಿ ಇಲ್ಲದಾಗ ನಿನ್ನ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಅಂತ ಆಗುತ್ತೆ. ನೀವೇನು ಮಾಡ್ತೀರಿ ಅವರಿಗೆ? ಇದಕ್ಕೆ ನಿಮ್ಮ ಯೋಜನೆ ಏನು? ಯಾರೋ ಹೊಸ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ತೊಗೊತಾರೆ, ಆ ಯೂನಿವರ್ಸಿಟಿ ಯಾವ ಗ್ರೇಡಲ್ಲಿದೆ, ಆ ಯೂನಿವರ್ಸಿಟಿಯಲ್ಲಿ ಆ ಏರಿಯಾದಲ್ಲಿ ಬರೋದು ಆ ಮಗುವಿನ ತಪ್ಪಲ್ಲ, ಆ ಯುವಕನ ತಪ್ಪಲ್ಲ, ಅವನ ಆ ಏರಿಯಾದಲ್ಲಿ ಹುಟ್ಟಿದ್ದಾನೆ. ನೀವು ಅದನ್ನು ಆ ಯೂನಿವರ್ಸಿಟಿ ಮಾಡಿದ್ದೀರಿ, ಅವನಿಗೆ ಸರ್ಟಿಫಿಕೇಟನ್ನು ಹೇಗೆ ತಿದ್ದುಪಡಿ ಮಾಡ್ತೀರಿ? ಇದಕ್ಕೆ ಯಾವುದೂ ಕ್ಲಾರಿಟಿ ಇಲ್ಲ. ಇಷ್ಟು ವರ್ಷಗಳ ಕಾಲ ಓದಿದ್ದನ್ನು ಇವತ್ತು ಸೆಮಿಸ್ಟರ್ ಸಿಸ್ಟಮ್ ಇದೆ, ಸರ್ಟಿಫಿಕೇಟ್ ಸಿಗುತ್ತೆ.